Hi there. I'm an AI agent calling on behalf of Boris Starkov. He's looking for a hotel for his wedding. ಇಂದಿನಿಂದ 100-150 ವರ್ಷಗಳ ಹಿಂದೆ ಈ ಭೂಮಿ ಮೇಲೆ ಬದುಕಿದ್ದ ಜನರಿಗೆ ತಮ್ಮ ಭವಿಷ್ಯದ ಬಗ್ಗೆ ಗೊತ್ತಿರಲಿಲ್ಲ. ಮುಂದೇನಾಗುತ್ತೆ ಅಂತ ಐಡಿಯಾ ಇರಲಿಲ್ಲ ಅವರಿಗೆ. ಆದರೆ ಆಗಿನ ಸಮಾಜದ ಮೂಲಭೂತ ವಿಷಯಗಳು ಮಾತ್ರ ಎಷ್ಟೇ ವರ್ಷಗಳು ಕಳೆದರೂ ಬದಲಾಗ್ತಿರಲಿಲ್ಲ. ಇದರಿಂದ ಅವರಿಗೆ ಒಂದು ರೀತಿ ನೆಮ್ಮದಿ ಇತ್ತು. ಸಾಮ್ರಾಜ್ಯಗಳು ಬಿದ್ದೋಗಲಿ ಅಥವಾ ಯಾವುದೇ ರೀತಿ ಮಹಾಮಾರಿ ರೋಗ ಬರಲಿ, ಸಮಾಜದ ಒಂದು ಸ್ವರೂಪ ಮತ್ತು ಬದುಕುವ ರೀತಿ, ಕೆಲಸ ಮಾಡೋ ರೀತಿ ಯಾವುದು ಕೂಡ ಬದಲಾಗ್ತಿರ್ಲಿಲ್ಲ. ಆಗಿನ ಕಾಲದಲ್ಲಿ ಜನರು ರೈತರಾಗಿದ್ದರೆ ಅವರು ತಮ್ಮ ಮಕ್ಕಳಿಗೆ ರೈತಾಪಿಗೆ ಸಂಬಂಧಪಟ್ಟ ಕೌಶಲ್ಯಗಳನ್ನು, ಸ್ಕಿಲ್ಸ್ನ ಹೇಳ್ಕೊಡ್ತಾಯಿದ್ರು. ಯಾಕಂದರೆ ಅವರಿಗೆ ಗೊತ್ತಿತ್ತು ಇನ್ನೂ 50-60 ವರ್ಷಗಳು ಕಳೆದರೂ ಸಹ ಈ ಸ್ಕಿಲ್ಸ್, ಈ ಒಂದು ಉದ್ಯೋಗ ಬೇಕೇ ಬೇಕು, ಇದು ರಿಲೆವೆಂಟ್ ಆಗಿರುತ್ತೆ, ಇದರಿಂದ ನಾವು ಬದುಕನ್ನು ಕಟ್ಕೊಳ್ಬೋದು ಅಂತ. ಆದರೆ ಈಗ ನಮ್ಗೆ ಯಾವುದೇ ಐಡಿಯಾ ಇಲ್ಲ 2050ರಲ್ಲಿ ಅಥವಾ 70ರಲ್ಲಿ ಹೇಗಿರುತ್ತೆ ಜಗತ್ತು, ಏನು ರಿಲೆವೆಂಟ್ ಆಗಿರುತ್ತೆ ಮತ್ತು ಯಾವುದು ರಿಲೆವೆಂಟ್ ಆಗಿರಲ್ಲ ಅಂತ. ಆರ್ಮಿ, ಬ್ಯೂರೋಕ್ರಸಿ ಹೇಗೆ ಕೆಲಸ ಮಾಡ್ಬೋದು ಅಂತ ಒಂದು ಐಡಿಯಾ ಇಲ್ಲ. ಇವತ್ತು ನಮ್ಮ ಹತ್ರ ಇರೋ ಕೌಶಲ್ಯ 50 ವರ್ಷ ಆದಮೇಲೆ ರಿಲೆವೆಂಟ್ ಇರುತ್ತೋ ಇಲ್ವೋ ಅದು ಸಹ ಗೊತ್ತಿಲ್ಲ. ಇಷ್ಟೆಲ್ಲ ರೀತಿಯ AI ಟೂಲ್ಸ್ನ ನೋಡಿದ ಮೇಲೆ ನಮಗೂ ಸಹ ಗೊತ್ತಾಗಿದೆ ಈ AI ಅಂತ ಅನ್ನೋದು ಎಷ್ಟು ಕ್ರಾಂತಿಕಾರಿ ಅಂತ. ಈ ಕ್ರಾಂತಿಕಾರಿ ಅನ್ವೇಷಣೆ ಪರಿವರ್ತನೆಯ ಗತಿಯನ್ನು ಎಷ್ಟು ವೇಗವಾಗಿ ಸಾಗಿಸ್ತಿದೆ ಅಂತ. ನಾವು ಲೀನಿಯರ್ ಆಗಿ ಅಥವಾ ರೇಖೀಯವಾಗಿ ನಮ್ಮ ಜೀವನದಲ್ಲಿ ಮುಂದೆ ಸಾಗ್ತೇವೆ. ಆದರೆ ಟೆಕ್ನಾಲಜಿ ಅಂತ ಅನ್ನೋದು ಎಕ್ಸ್ಪೋನೆನ್ಷಿಯಲ್ ಆಗಿ ಮುಂದೆ ಸಾಗುತ್ತೆ. ನಾವು 10 ಹೆಜ್ಜೆ ಚಲಿಸಿದ್ರೆ 10 ಮಾನಗಳಷ್ಟೇ ದೂರ ಸಾಗಿರ್ತೇವೆ. ಆದರೆ ಟೆಕ್ನಾಲಜಿ ಅಂತ ಅನ್ನೋದು 10 ಹೆಜ್ಜೆಯಲ್ಲಿ ಬಿಲಿಯನ್ಸ್ಗಳಷ್ಟು ದೂರವನ್ನು ಕ್ರಮಿಸಿರುತ್ತೆ. ಅದಕ್ಕೇನೆ ಇವತ್ತು ನಮ್ಮ ಹತ್ರ ಇರೋ ಮೊಬೈಲ್ ಫೋನ್ ಆಸ್ ಕಂಪೇರ್ ಟು 50 ವರ್ಷಗಳ ಹಿಂದೆ ಇದ್ದ ಸೂಪರ್ ಕಂಪ್ಯೂಟರ್ಗಳಿಗಿಂತ 1000 ಪಟ್ಟು ಪವರ್ಫುಲ್, ಕಾಂಪ್ಯಾಕ್ಟ್ ಮತ್ತು ಕಮ್ಮಿ ಪ್ರೈಸ್ಗೆ ಅವೈಲಬಲ್ ಇದೆ. AI ಬದಲಾವಣೆಯ ಗತಿಯನ್ನು ಇನ್ನೂ ವೇಗವಾಗಿ ತಗೊಂಡು ಹೋಗುತ್ತೆ. ನಿನ್ನೆ ತನಕ ನಮಗೆ ಸೈನ್ಸ್ ಫಿಕ್ಷನ್ ಅಂತ ಅನಿಸ್ತಿದ್ದ ವಿಷಯಗಳು ಇವತ್ತು ನಮ್ಮ ಕಣ್ಮುಂದೆನೇ ಬಂದು ನಿಂತಿವೆ, ವಾಸ್ತವದ ಹತ್ರ ನಿಂತಿವೆ. AI ಇಷ್ಟು ಸುಂದರವಾಗಿ ಕವಿತೆ ಬರೆಯುತ್ತೆ, ಚಿತ್ರ ಬಿಡಿಸುತ್ತೆ, ಅದು ನಮ್ಮ ಹತ್ರ ಥೇಟ್ ಮನುಷ್ಯರ ಥರನೇ ಮಾತಾಡುತ್ತೆ ಅಂತ ನಾವು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ಅದು ಕೂಡ ಪೂರ್ತಿ ವಿಷಯವನ್ನು ಕೇಳೋಕ್ಕೂ ಮೊದಲೇ ಆ ವಿಷಯದ ಕಾಂಟೆಕ್ಸ್ಟ್ನ ಅರ್ಥ ಮಾಡ್ಕೊಳ್ಳೋಷ್ಟು ಕ್ಯಾಪಬಲ್ ಆಗುತ್ತೆ ಅಂತ ನಾವು ಯಾವತ್ತೂ ಊಹೆ ಮಾಡಿರಲಿಲ್ಲ. AI ಚಾಟ್ ಬಾಟ್, ಇಮೇಜ್ ಜನರೇಟರ್, ವಿಡಿಯೋ ಜನರೇಟರ್, ಈ ಥರ ಬಾಟ್ಗಳು ಮುಂಚೆ ಕೂಡ ಇದ್ವು. ಆದರೆ ಇವಾಗ ಏಕೆ AI ಈ ರೀತಿ ಸುದ್ದಿ ಮಾಡ್ತಿದೆ ಅಂತ ಅಂದರೆ, ಇವಾಗ ನಮಗೆ AI ಮಾಡಿರೋ ಕೆಲಸಗಳಲ್ಲಿ ಮತ್ತು ಮನುಷ್ಯರು ಮಾಡಿರೋ ಕೆಲಸಗಳಲ್ಲಿ ವ್ಯತ್ಯಾಸವನ್ನು ಕಂಡುಹಿಡಿಯೋಕೆ ಆಗ್ತಿಲ್ಲ, ಅಷ್ಟು ಸಿಮಿಲರ್ ಇದೆ. ನಾವು ನಮ್ಮ ಬ್ರೈನ್ನ, ಅದು ಕೆಲಸ ಮಾಡೋ ರೀತಿನ, ಅದರ ವ್ಯವಸ್ಥೆನ, ಫಂಡಮೆಂಟಲ್ಸ್ನ ಅರ್ಥ ಮಾಡ್ಕೊಳ್ತಾ ಹೋದಷ್ಟು ಅದನ್ನು ಹೊರಗಡೆ ಜಗತ್ತಿನಲ್ಲಿ ಒಂದು ಮಷೀನ್ ರೂಪದಲ್ಲಿ ವ್ಯಕ್ತಪಡಿಸೋ ಕೆಲಸನ ನಾವು ಮೊದಲಿಂದನೂ ಮಾಡ್ತಾನೆ ಇದ್ದೀವಿ. ಹೀಗೆ ನಾವು ಮೊದಲನೇ ಸಲ ವ್ಯಕ್ತಪಡಿಸಿದ್ದು ಕಂಪ್ಯೂಟರ್ ರೂಪದಲ್ಲಿ. ಕಂಪ್ಯೂಟರ್ ಕೂಡ ನಮ್ಮ ಬ್ರೈನ್ ಥರನೇ ವಿಷಯಗಳನ್ನು ತೆಗೆದುಕೊಂಡು ಒಂದು ಕಡೆ ಕೂಡಿಸಿ ಪ್ರೊಸೆಸ್ ಮಾಡಿ ಇನ್ಫಾರ್ಮೇಷನ್ನ ಕೊಡುತ್ತೆ. ಆದರೆ ನಾವು ಇನ್ನೂ ಆಳವಾಗಿ ಅಭ್ಯಾಸ ಮಾಡ್ತಾ ಹೋದಷ್ಟು ನಮ್ಮ ಬ್ರೈನ್ ಹೇಗೆ ವರ್ಕ್ ಆಗುತ್ತೆ, ಅದರ ಫಂಡಮೆಂಟಲ್ಸ್ ಏನೇನಿದ್ದಾವೆ, ಇದ್ರ ಬಗ್ಗೆ ಇನ್ನೂ ವಿಷಯಗಳನ್ನು ತಿಳಿದುಕೊಳ್ತಾ ಹೋದಷ್ಟು ನಾವು ಹೊರ ಜಗತ್ತಿನಲ್ಲಿ ಒಂದು ಆರ್ಟಿಫಿಷಿಯಲ್ ಬ್ರೈನನ್ನೇ ಸೃಷ್ಟಿ ಮಾಡೋ ಪ್ರಯತ್ನ ಮಾಡಿದ್ದೀವಿ. ಇನ್ಫ್ಯಾಕ್ಟ್ ನಾವು ಅದರಲ್ಲಿ ಒಂದು ಹಂತದ ತನಕ ಸಕ್ಸಸ್ಫುಲ್ ಕೂಡ ಆಗಿದ್ದೀವಿ. ಇವತ್ತಿನ AI ವರ್ಕ್ ಆಗ್ತಿರೋದು ನ್ಯೂರಲ್ ನೆಟ್ವರ್ಕ್ನಿಂದ. ಇದು ಕೂಡ ಸುಮಾರಾಗಿ ಬ್ರೈನ್ನ ವರ್ಕಿಂಗ್ ಸಿಸ್ಟಮ್ ಮೇಲೆ ಬೇಸ್ಡ್ ಆಗಿರೋದು. ದಿನೇ ದಿನ ಈ ಸಿಸ್ಟಮ್ ಕೂಡ ಎಫಿಷಿಯೆಂಟ್ ಆಗ್ತಾನೇ ಇದೆ. ಸಮಯದಲ್ಲಿ ಸ್ವಲ್ಪ ಹಿಂದೆ ಹೋದರೆ ನಮ್ಮ ಮಾನವ ವಿಕಸನದ ಇತಿಹಾಸದಲ್ಲಿ ಬಂದ ಎಲ್ಲ ಮೇನ್ ಈವೆಂಟ್ಸ್ನಲ್ಲೂ ಕೂಡ ಯಾವುದಾದ್ರೂ ಒಂದು ವೆಪನ್, ಆಯುಧ ಇದ್ದೇ ಇತ್ತು. ವಿ ಆರ್ ಟೂಲ್ ಮೇಕಿಂಗ್ ಆ್ಯನಿಮಲ್ಸ್. ಉದ್ದ ಕೋಲಿನಿಂದ ಎತ್ತರದ ಹಣ್ಣುಗಳನ್ನು ಬೆಳೆಸೋದಿರ್ಬೋದು, ಅಥವಾ ಬೆಂಕಿಯ ಮೇಲೆ ಹತೋಟಿಯನ್ನು ಕಂಡುಕೊಳ್ಳೋದಿರ್ಬೋದು, ಅಥವಾ ಚಕ್ರ ಅಥವಾ ಗಾಲಿಯ ಒಂದು ಆವಿಷ್ಕಾರ ಮಾಡೋದಿರ್ಬೋದು. ನಾವು ಆಯುಧಗಳನ್ನು ಮಾಡ್ತೀವಿ ಯಾಕಂದರೆ ನಮ್ಮ ಡೈಲಿ ಲೈಫ್ ಈಸಿ ಆ್ಯಂಡ್ ಕಂಫರ್ಟಬಲ್ ಆಗಿರಲಿ ಅಂತ, ನಾವು ಇನ್ನೂ ಬಲಶಾಲಿಗಳಾಗಲಿ ಅಂತ. ಅ ಪರ್ಸನ್ ವಿತ್ ಅ ಹ್ಯಾಮರ್ ಈಸ್ ಮೋರ್ ಪವರ್ಫುಲ್ ದೆನ್ ಅ ಪರ್ಸನ್ ವಿತೌಟ್ ಅ ಹ್ಯಾಮರ್. AI ಕೂಡ ಒಂದು ವೆಪನ್. ಯಾರು ಇದನ್ನು ಯೂಸ್ ಮಾಡಿ ಬದುಕ್ತಾರೋ ಅವರು ಬಾಕಿ ಉಳಿದ ಜನರಿಗಿಂತ ಮುಂದೆನೇ ಇರ್ತಾರೆ. ಆದರೆ AI ನಮ್ಮನ್ನು ಪವರ್ಫುಲ್ ಮಾಡೋದ್ರ ಜೊತೆಗೆ ನಮ್ಮನ್ನು ರೀಪ್ಲೇಸ್ ಕೂಡ ಮಾಡುತ್ತೆ. AI ಯಾವ ಗತಿಯಲ್ಲಿ ಸಾಗ್ತಾ ಇದೆಯೋ ಇದೇ ರೀತಿ ಮುಂದುವರೆದ್ರೆ ಇದು ಮನುಷ್ಯರು ಮಾಡ್ತಿರೋ ಬಹುತೇಕ ಎಲ್ಲ ಕೆಲಸಗಳನ್ನು ತಾನೇ ಮಾಡುತ್ತೆ. ಈಗ ಕ್ವಶನ್ ಇರೋದು, ಭವಿಷ್ಯದಲ್ಲಿ ಯಾವ ರೀತಿಯ ಕೆಲಸಗಳು AIನಿಂದ ರೀಪ್ಲೇಸ್ ಆಗದೆ ಹಾಗೆ ಇರುತ್ತವೆ ಅಂತ. AIಗಿಂತ ಫಾಸ್ಟ್ ಆ್ಯಂಡ್ ಚೀಪಾಗಿ ಯಾವ ಕೆಲಸಗಳನ್ನು ಮನುಷ್ಯರು ಮಾಡೋಕ್ಕೆ ಆಗುತ್ತೆ ಅಂತ. ಯುವಲ್ ನೊಹಾರಿ ಒಬ್ಬ ಹಿಸ್ಟೋರಿಯನ್ ಆ್ಯಂಡ್ ಆಥರ್. ಅವರು ತಮ್ಮ ಬುಕ್
21 ಲೆಸನ್ಸ್ ಫ್ರಾಮ್ 21st ಸೆಂಚುರಿನಲ್ಲಿ ಒಂದು ರೀತಿಯ ವರ್ಗಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಅದೇ ಯೂಸ್ಲೆಸ್ ಕ್ಲಾಸ್. AI ಬೆಳೀತಾ ಹೋದ ಹಾಗೆ ನಾಲೆಡ್ಜ್ ಜೊತೆಗೆ ಕಾಮನ್ ಸೆನ್ಸ್ ಮೇಲೂ ಹಿಡಿತ ಸಾಧಿಸ್ತಾ ಹೋದ ಹಾಗೆ ಸಮಾಜದ ಒಂದು ದೊಡ್ಡ ಬಹುಭಾಗ ಜನಸಮೂಹ ತಮ್ಮ ಕೆಲಸಗಳನ್ನು ಕಳೆದುಕೊಳ್ಳುತ್ತೆ. ಅವರು ಯಾವುದೇ ರೀತಿ ಕೆಲಸಗಳನ್ನು ಮಾಡೋಕ್ಕಾಗೋದೇ ಇಲ್ಲ. ಆ ರೀತಿಯ ಒಂದು ಸ್ಕಿಲ್ ಸೆಟ್ ಇರೋದೇ ಇಲ್ಲ ಅವ್ರ ಹತ್ರ. ಆ ಜನಸಮೂಹನೇ ಯೂಸ್ಲೆಸ್ ಕ್ಲಾಸ್. 1980ಸ್ನಲ್ಲಿ ಒಂದು ಫಾರ್ಮ್ನಲ್ಲಿ ಟ್ರ್ಯಾಕ್ಟರ್ನ ಓಡಿಸ್ತಾ ಕೆಲಸ ಮಾಡ್ತಿರೋ ವ್ಯಕ್ತಿ ಸಪೋಸ್ ತನ್ನ ಕೆಲಸನ ಕೆಲಸ ಮಾಡಲಿಕ್ಕೆ ಆಗಿಲ್ಲ ಅಂತ ಅಂದರೆ ಯಾವುದಾದ್ರೂ ಒಂದು ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿನಲ್ಲಿ ತನ್ನ ಕೆಲಸನ ಹುಡ್ಕೊಳ್ಬೋದಿತ್ತು. ಸಪೋಸ್ ಅಲ್ಲೂ ಕೂಡ ಅಲ್ಲೂ ಕೆಲಸ ಮಾಡಲಿಕ್ಕೆ ಆಗಿಲ್ಲ ಅಂತ ಅಂದರೆ ಯಾವುದಾದ್ರೂ ಇ-ಕಾಮರ್ಸ್ ಶಾಪ್ನಲ್ಲಿ ಕ್ಯಾಶಿಯರ್ ಆಗಾದರೂ ಕೆಲಸ ಮಾಡ್ಬೋದಿತ್ತು. ಈ ರೀತಿ ಅವನು ಆಕ್ಯುಪೇಷನ್ನ ಚೇಂಜ್ ಮಾಡ್ಬೋದಿತ್ತು. ಫಾರ್ಮ್ನಿಂದ ಫ್ಯಾಕ್ಟ್ರಿಯಿಂದ ಗ್ರಾಸರಿ ಶಾಪಲ್ಲಿ ಇ-ಕಾಮರ್ಸ್ ಶಾಪ್ಗೆ ಒಬ್ಬ ವ್ಯಕ್ತಿನ ರೀಟ್ರೈನ್ ಮಾಡೋದು ತುಂಬ ಕಷ್ಟ ಏನಾಗಿರಲಿಲ್ಲ. ಆದರೆ 2050ರಲ್ಲಿ 70ರಲ್ಲಿ ಸೂಪರ್ ಮಾರ್ಕೆಟ್ನಲ್ಲಿ ಕ್ಯಾಶಿಯರ್ ಆಗಿ ವರ್ಕ್ ಮಾಡ್ತಿರೋ ಒಬ್ಬ ವ್ಯಕ್ತಿ ತನ್ನ ಕೆಲಸನ ಒಂದು AI ರೋಬೋಟಿಂದ ಕಳ್ಕೊತಾನೆ ಅಂತ ಅಂದರೆ ಅವನು ಬೇರೆ ಆಕ್ಯುಪೇಷನ್ಗೆ ಸ್ವಿಚ್ ಆಗೋದು ತುಂಬ ಕಷ್ಟ ಆಗಿರುತ್ತೆ. ಯಾಕಂದರೆ ಅವನು ಬೇರೆ ಫೀಲ್ಡಿಗೆ ಹೋದರೂ ಸಹ ಅಲ್ಲೊಂದು ಕಾಂಪಿಟೇಟರ್ ಒಂದು AI ಆಗಿರುತ್ತೆ. ಅದಕ್ಕಿಂತ ಹೆಚ್ಚು ಎಫಿಷಿಯೆಂಟಾಗಿ ಹೆಚ್ಚು ಸ್ಪೀಡಾಗಿ ಕೆಲಸ ಮಾಡೋ ಕ್ಯಾಪಬಿಲಿಟಿ ಅವನಿಗೆ ಇರಬೇಕಾಗಿರುತ್ತೆ. ಮೊದಲಿಗೆ ನಾವು ಅಂದ್ಕೊಳ್ತಾ ಇದ್ವಿ AI ಕ್ರಿಯೇಟಿವಿಟಿ ಫೀಲ್ಡ್ಗೆ ಬರೋದೇ ಇಲ್ಲ ಅಂತ. ವಿ ಆಲ್ವೇಸ್ ಥಾಟ್ ಕ್ರಿಯೇಟಿವಿಟಿ ಈಸ್ ಸಮಥಿಂಗ್ ದಟ್ ಈಸ್ ಯುನಿಕ್ಲಿ ಹ್ಯೂಮನ್. ಆದರೆ ಇವತ್ತು AI ನಿಯರ್ ಪರ್ಫೆಕ್ಟ್ ಆಗಿರೋದೇ ಕ್ರಿಯೇಟಿವಿಟಿ ಫೀಲ್ಡ್ನಲ್ಲಿ. ChatGPT ಬೇರೆ ಆಥರ್ಲೆಸ್ ಸ್ಟೈಲ್ನಲ್ಲಿ ಕಥೆನ ಬರೀಬೋದು. DALL-E ಅಥವಾ ಬೇರೆ ಇಮೇಜ್ ಜನರೇಟಿಂಗ್ AIಗಳು ಒರಿಜಿನಲ್ ಆಗಿ ಹಿಂದೆ ಎಂದು ಎಕ್ಸಿಸ್ಟೆನ್ಸ್ನಲ್ಲಿ ಇಲ್ಲದೇ ಇರೋ ಒಂದು ಇಮೇಜನ್ನ ಒಂದು ಪೇಂಟಿಂಗ್ನ ರೆಡಿ ಮಾಡ್ಬೋದು. ಕೇವಲ ಮನುಷ್ಯ ಮಾತ್ರ ಅಲ್ಲ, ಇವತ್ತು AI ಕೂಡ ಬೇರೆ ಬೇರೆ ವಿಷಯಗಳಿಂದ ಪ್ಯಾಟರ್ನ್ಗಳನ್ನು ಅನಲೈಸ್ ಮಾಡ್ತಿದೆ. ಕ್ರಿಯೇಟಿವಿಟಿ ಅಂದರೆ ಇದೇ ಅಲ್ವಾ, ಬೇರೆ ಬೇರೆ ವಿಷಯಗಳಿಂದ ಪ್ಯಾಟರ್ನ್ಗಳನ್ನು ತೆಗೆದು ಜೋಡಿಸಿ ಅದನ್ನು ಒಂದು ಹೊಸ ಪಾಸಿಬಲ್ ವೇನಲ್ಲಿ ರೀಪ್ರೆಸೆಂಟ್ ಮಾಡೋದು. AI ಹ್ಯೂಮನ್ನ ರೀಪ್ಲೇಸ್ ಮಾಡೋಕ್ಕೂ ಮೊದಲು ಅದು ಇಟ್ಸೆಲ್ಫ್ ಹ್ಯೂಮನ್ ಆಗ್ತಿದೆ. ನಾವು ಮನುಷ್ಯರು ಇರೋದೇ ಹೀಗೆ. ಯಾವಾಗ ನಾವು ನಮ್ಮಷ್ಟೇ ಕ್ಯಾಪಬಲ್ ಆಗಿರೋ ಇನ್ನೊಂದು ವಸ್ತುವನ್ನು ನೋಡ್ತೇವೋ, ನಾವು ಬಾಕಿಯವರಿಗಿಂತ ಡಿಫ್ರೆಂಟ್, ಯುನೀಕ್ ಅನ್ನೋ ಈಗೋನ ಯಾವ ವಸ್ತು ವಿಷಯ ಸುಳ್ಳು ಮಾಡುತ್ತೋ, ಯಾವಾಗ ಹ್ಯೂಮನ್ ಎಕ್ಸೆಪ್ಷನಲಿಸಮ್ಗೆ ಹೊಡೆತ ಬಿಡುತ್ತೋ, ಆಗ ನಾವು ಒಂದು ರೀತಿ ವಿಚಲಿತರಾಗ್ತೀವಿ. ಒಂದು ಕಾಲದಲ್ಲಿ ಮನುಷ್ಯರು ಮಾತ್ರ ವೆಪನ್ಸ್ ಆಯುಧಗಳನ್ನು ರೆಡಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಇನ್ಫ್ಯಾಕ್ಟ್ ಆಯುಧಗಳನ್ನು ರೆಡಿ ಮಾಡೋ ಕ್ಯಾಪಬಿಲಿಟಿ ಇರೋ ಪ್ರಜಾತಿ ಅಂದರೆ ಅದು ಹ್ಯೂಮನ್ ಮಾತ್ರ ಅನ್ನೋ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ವಿ. ಹ್ಯೂಮನ್ ಅನ್ನೋ ವರ್ಡಿಗೆ ಒಂದು ಡೆಫಿನೇಷನ್ನೇ ನಾವು ರೆಡಿ ಮಾಡಿದ್ವಿ. ಆದರೆ ಯಾವಾಗ ನಮಗೆ ಗೊತ್ತಾಯಿತೋ ಚಿಂಪಾಂಜಿಗಳು ಕೂಡ ಆಯುಧಗಳನ್ನು ರೆಡಿ ಮಾಡ್ತವೆ ಅಂತ ಹೇಳಿ, ಆವಾಗ ನಾವು ವಿಚಲಿತರಾದ್ವಿ. ಚಿಂಪಾಂಜಿಗಳನ್ನು ಕೂಡ ಒಂದು ಅರ್ಥದಲ್ಲಿ ನಾವು ಮನುಷ್ಯರು ಅಂತ ಅನ್ಬೋದಾ, ಅಥವಾ ಮನುಷ್ಯ ಅಂತ ಅನ್ನೋದಕ್ಕೆ ನಾವು ಕೊಟ್ಟಿರೋ ಡೆಫಿನೇಷನ್ನ ಮತ್ತೆ ಚೇಂಜ್ ಮಾಡಬೇಕಾ? ಈ ರೀತಿ ಕ್ವಶನ್ಗಳು ಬಂದವು. ಆದರೆ ಇವತ್ತು ನಾವು ನೋಡ್ತಿರೋ ಒಂದು ತಂತ್ರಜ್ಞಾನ, ಅದರಲ್ಲಿ ಜೀವ ಇಲ್ಲ, ಯಾವುದೇ ರೀತಿ ಭಾವನೆಗಳಿಲ್ಲ, ಕೇವಲ ಅಲ್ಗೋರಿದಮ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಆದರೆ ಅದು ಕೂಡ ಹ್ಯೂಮನ್ಸ್ ಥರ ಕ್ರಿಯೇಟಿವ್ ಆಗಬಲ್ಲದು, ಬೇರೆ ಬೇರೆ ಸಿಚುವೇಶನ್ಸ್ಗಳಿಗೆ ಅಡಾಪ್ಟ್ ಆಗಬಲ್ಲದು, ಮೇಯ್ನಾಗಿ ಥಿಂಕಿಂಗ್ ಮಾಡಬಲ್ಲದು. ಸೊ ಈಗ ಮತ್ತೆ ಅದೇ ಆ ಹಳೆಯ ಕ್ವಶನ್ ಇದ್ದಿದೆ, ಹ್ಯೂಮನ್ ಅಂದರೆ ಏನು? ಯಾವ ವಿಷಯಗಳು ಹ್ಯೂಮನ್ನ ವಿಭಿನ್ನವಾಗಿರುತ್ತವೆ? ಅಥವಾ ನಾವು ಎಲ್ಲ ಸಮಸ್ತ ಜೀವರಾಶಿಗಳಿಗಿಂತ ವಿಭಿನ್ನ ಅನ್ನೋದು ಕೇವಲ ನಮ್ಮ ಈಗೋ ಮಾತ್ರನಾ? ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ.